ಬನ್ರಮ್ಮ, ನಿಮ್ಮನ್ನ ನಾನ್ ಕರ್ಕೊಂಡು ಹೋಗ್ತೀನಿ. ನಿಧಾನವಾಗಿ ಹೆಜ್ಜೆ ಇಡಿ. ಬನ್ನಿ ಬನ್ನಿ. ಅಷ್ಟಕ್ಕೂ ಇಬ್ರು ಕಿವಿನೂ ಒಂದೇ ಸಲ ಕೇಳಿಸ್ದೇ ಇರೋದಿಕ್ಕೆ ಕಾರಣ ಏನಂತಾನೆ ಹೇಳಿಲ್ಲ. ಕಿವಿನೇ ಕೇಳಿಸಲ್ಲ, ಹೇಗೆ ಹೇಳ್ತಾರೆ? ಹಾಗಾಗಿದ್ದಕ್ಕೇನೆ ಒಳ್ಳೇದಾಯ್ತು. ಯಾಕೆ ಶಿವ ಆಕಳಿಸ್ತಾ ಇದ್ಯಾ? ನಿದ್ರೆ ಬರ್ತಿದ್ಯಾ? ಬರಲ್ವಾ ಮತ್ತೆ? ನೀನ್ ಆರಾಮಾಗಿ ಮಂಚದ ಮೇಲೆ ಮಲ್ಕೋತ್ಯಾ. ನಾನು ಮರದ ಕೊಂಬೆ ಮೇಲೋ ಇಲ್ಲ ಯಾರ್ದೋ ಮನೆ ಕಾಂಪೌಂಡ್ ಮೇಲೋ ಕಷ್ಟ ಪಡ್ಕೊಂಡು ಮಲ್ಕಬೇಕು. ನಿನಗೆ ಯಾಕೆ ಕಷ್ಟ? ಏನ್ ಹೀಗ್ ಹೇಳ್ತೀಯ ನೈನಿ? ಆಲದ ಮರದಲ್ಲಿ ದೆವ್ವ ಇದೆ ಅಂತ ಇಲ್ಲ ಗೋಡೆ ಮೇಲೆ ಇನ್ನೇನೋ ಇದೆ ಅಂತ ಭಯ ಪಡೋದ್ ಬೇಕಿಲ್ಲ. ಈ ಮನೆಯಲ್ಲೇ ಇದರಲ್ಲ ರಾಕ್ಷಸರು. ಅಯ್ಯೋ, ಯಾರಿಗೆ ಹೇಳ್ತಿದ್ಯಾ ಶಿವ? ಗಂಡಂಗ್ ರೆಸ್ಪೆಕ್ಟ್ ಮಾಡದೇ ಇರೋ ಇಬ್ರು ಲೇಡೀಸ್ ಇದಾರಲ್ಲ, ಮೊದಲನೇ ಅವರು ನಿಮ್ಮ ಅತ್ತೆ ತಿಲೋತಮ್ಮ. ಒಬ್ರಲ್ಲ ಇಬ್ರಿದ್ದಾರೆ, ಆದ್ರೆ ಅದು ಮುಖ್ಯ ಅಲ್ಲ. ಇನ್ನೊಂದು ನಿನ್ ತಂಗಿ ಬಾಯಿ ಬಿಡ್ಕೆ ಸುಮ್ಮನ. ವಿಕ್ರಾಂತ್ ಜೊತೆ ಏನಾದ್ರು ಸಂಸಾರ ಮಾಡ್ತಿದ್ದಾಳ? ಸದ್ಯ ಎಲ್ ಮಾಡ್ತಾಳೆ? ಸುಮನನ್ ವಿಷಯದಲ್ಲಿ ಅದೊಂದೇ ನನಗೆ ಬೇಜಾರಾಗೋದು ಶಿವ. ನೀನ್ ಸುಮ್ನಿರು ಕರುಣಾಮಯಿ. ನೀನು ಸ್ವಲ್ಪನೂ ದಯೆ ತೋರಿಸ್ದೆ ಯಾವಾಗ್ಲೂ ಕಷ್ಟ ಕೊಡಕ್ ನೋಡ್ತೀರಾ ಸುಮನ. ಚೆನ್ನಾಗಿರ್ಲಿ ಅಂತ ನೀನ್ ಬೇಡ್ಕೋತೀಯ. ಅದು ನೈನಿ ಒಳ್ಳೆತನ ಶಿವ. ಅದೇನೋ ಗೊತ್ತಿಲ್ಲ ವಿಶಾಲ್ ಅವ್ರೆ. ಅಕ್ಕ ತಂಗಿ ಅಂದ್ಮೇಲೆ ಸಂತೋಷವಾಗಿರೋದ್ ಬಿಟ್ಟು ಯಾವಾಗ ನೋಡಿದ್ರು ಇವಳ ಜೊತೆ ಜಗಳ ಆಡ್ತಾಳೆ. ಇಲ್ಲಿದ್ದಕ್ ಸರಿ ಹೋಯ್ತು. ಅದೇ ಮುಕ್ಕಂಟಿಪುರದಲ್ಲಿ ಇದ್ದಿದ್ರೆ ಅವಳಿಗೆ ಸರಿಯಾಗಿ ನಾನ್ ಬುದ್ಧಿ ಕಲಿಸ್ತಿದ್ದೆ. ನಮ್ಗಿಲ್ದೇ ಇರೋ ಕೋಪ ಸುಮನನ್ ಮೇಲೆ ನಿನಗಿದೆ ಅನ್ಸುತ್ತೆ. ಅಯ್ಯೋ, ಅದ್ರ ಬಗ್ಗೆ ಏನಂತ ಹೇಳಿ? ವಿಶಾಲಕ್ಷಮ್ಮ ತಾಯಿ, ದೊಡ್ಡಮ್ಮವ್ರ ಕೈಗೆ ರಕ್ತ ಯಾಕಂಟಿದೆ? ಏನಾಗೋದ್ರಲ್ಲಿದೆ? ನಾನಿ ಕೇಳಿಸ್ಕೊಂಡ್ಯಾ ಶಿವ ಏನ್ ಹೇಳ್ತಿದ್ದಾನೆ? ಕೇಳಿಸ್ಕೊಳ್ಳಿಲ್ಲ ಯಜಮಾನ್ರೆ. ನಿಮ್ ಹೆಂಡತಿ ಆಗಾಗ ಬೇರೆ ಬೇರೆ ಲೋಕಕ್ಕೆ ಹೋಗ್ ಬರ್ತಿರ್ತಾಳೆ. ನಾನಿ ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಯಜಮಾನ್ರೆ. ನಾನಿ, ನಾನೊಂದು ವಿಷಯ ಹೇಳೋಣ ಅಂತ ಬಂದೆ. ಶಿವ ನೋಡಿ ಮರ್ತೇ ಹೋದೆ. ನಾನೇನು ನಿಮ್ಮಷ್ಟು ನೋಡಕ್ ಚೆನ್ನಾಗಿಲ್ವಲ್ಲ ವಿಶಾಲ್ ಅವ್ರೆ? ಆದ್ರೆ ತುಂಬಾ ಜಾಣ ನೀನು, ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಎಲ್ಲ ನಿಮ್ಮ ಅಭಿಮಾನ. ಇಷ್ಟಕ್ಕೂ ಏನ್ ಹೇಳಕ್ ಬಂದ್ರಿ ನೀವು? ನೈನಿ, ದೊಡ್ಡಮ್ಮ ಕಾಲ್ ಮಾಡಿದ್ರು. ಲಲಿತಾ ದೊಡ್ಡಮ್ಮವ್ರ? ಹೌದು, ನಾಳೆ ಬೆಳಗ್ಗೆ ಮನೆಗೆ ಬರ್ತಿದಾರಂತ. ಇಲ್ಲಿಗ? ಮನೆಗಂದ್ರೆ ಇಲ್ಲಿಗಲ್ದೆ ಇನ್ನೇನು ಆಫೀಸ್ಗ? ಯಾಕೆ ಗಾಬರಿ ಆಗ್ತಿದ್ಯಾ ನೈನಿ? ಬರ್ತಿರೋದು ಅವ್ರೊಬ್ರೆ, ಯೋಚನೆ ಮಾಡ್ಬೇಡ. ಸ್ಪೆಷಲ್ ಅಡ್ಗೆ ಮಾಡೋ ಅವಶ್ಯಕತೆ ಇಲ್ಲ. ನೈನಿ ಅಡ್ಗೆ ಮಾಡಿದ್ರೇನೆ ಅದು ಸ್ಪೆಷಲ್ ಶಿವ. ಇದು ಸತ್ಯ. ಏನಾದ್ರೂ ಕೆಲಸ ಇದ್ರೆ ನಾವೇ ದೊಡ್ಡಮ್ಮವ್ರ ಮನೆಗೆ ಹೋಗಿ ಕೆಲಸ ಮಾಡ್ಬರೋಣ ಯಜಮಾನ್ರೆ. ದೊಡ್ಡಮ್ಮ ಬರ್ತೀನಿ ಅಂತ ಅಂದ್ಮೇಲೆ ನಾವು ಬೇಡ ಅಂತ ಹೇಳಿದ್ರೆ ಕೋಪ ಮಾಡ್ಕೋತಾರೆ. ಬಂದ್ರೆ ಸಾಲ್ದು, ಈ ಸಲ 2 ದಿನ ಇದ್ದೋಗಿ ಅಮ್ಮವ್ರೆ ಅಂತ ನಾನ್ ರಿಕ್ವೆಸ್ಟ್ ಮಾಡ್ತೀನಿ. ಮೊದ್ಲ ಕೆಲಸ ಮಾಡು ಶಿವ. ಹಲೋ, ಹಾಸಿನಿ ಸ್ಪೀಕಿಂಗ್. ಹೇ ಹಾಸಿನಿ, ಅದು ನನ್ ಮೊಬೈಲ್.
ಅಯ್ಯಯ್ಯೋ ತಿಲೋತ್ತಮನ ಏಯ್! ಅವ್ರೇನ್ ಸ್ವರ್ಗದಲ್ಲಿ ತೈತಕ ಆಡೋ ಅಂತ ಅದು ಡ್ಯಾನ್ಸರ್ ನನ್ ಅನ್ಕೊಂಡ್ರ ಮೇಡಮ್ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಅವಶ್ಯಕತೆ ಏನಿಲ್ಲ ಅವ್ರಿಗೆ. ಹಾ ಏಯ್ ಏಯ್ ಎದ್ದೇಳೋ. ಏನು ನನ್ ಮೊಬೈಲ್ ತಗೊಂಡು ಯಾರತ್ರನೋ ಮಾತಾಡ್ತಿದ್ದಾಳೆ ಕಣೋ. ನೀವ್ ಹೇಳ್ತಾ ಇರೋದು ನನಗ್ ಕೇಳಿಸ್ತಾ ಇಲ್ಲ ಮಾಮ್. ನೀವ್ ಹೇಳಿದ್ರು ಏನು ಉಪಯೋಗ ಇಲ್ಲ ಬಿಡಿ. ಏಯ್ ನನ್ ಮೊಬೈಲ್ ತಗೊಂಡು ಅವಳು ಮಾತಾಡ್ತಿದ್ದಾಳೆ ಕಣೋ. ಹೇಳೋದಿದ್ರೆ ಹೇಳ್ಕೊಳ್ಳಿ, ಅವ್ರಿಗೆ ಕೇಳ್ಸಿದ್ರೆ ತಾನೆ. ಏಯ್ ನನ್ ಫೋನ್ ಕಣೋ, ಫೋನು. ಅವಳು ಮಾತಾಡ್ತಿದ್ದಾಳೆ. ನಿಮ್ ಭಯ ನೋಡ್ತಾ ಇದ್ರೆ ನಿಮ್ ಮೊಬೈಲ್ ನ ಹಾಸಿನಿ ತಗೊಂಡಿದ್ದಾಳೆ ಅಂತನಾ? ಏಯ್ ಕಿತ್ಕೊಳ್ಳೋ. ಅವಳು ಯಾರತ್ರ ಏನ್ ಮಾತಾಡ್ತಿದ್ದಾಳೋ. ಹಾ ಪಕ್ಕದಲ್ಲೇ ಇದಾರೆ. ಅವ್ರ ಮಾತ್ ನಿಮಗ್ ಕೇಳಿಸ್ತಿಲ್ವಾ? ಹೇಗಂದ್ರೆ ಹಾಗ್ ಮಾತಾಡ್ತಿದೀನಿ ಅಂತ ನೀನೇನ್ ಫೀಲ್ ಆಗ್ಬೇಡ ಬ್ರೋ. ನಿಮ್ ತಂಗಿನೋ ನಿಮ್ ಮಗಳೋ ಇವ್ರಿಗ್ ಸೊಸೆ ಏನಾದ್ರು ಆಗಿದ್ರೆ ನನ್ ನೋವು ಅರ್ಥ ಆಗ್ತಿತ್ತು ನಿಮ್ಗೆ. ಏಯ್ ಕಿತ್ಕೊಳ್ಳೋ. ನನ್ ಫೋನ್ ಕಿತ್ಕೊಳ್ಳೋ. ಬರೇಲ್ ಕೊಡ ಫೋನ್ ಹಾಸಿನಿ. ಕೊಡು ಫೋನ್. ಹಲೋ ಯೂಸ್ಲೆಸ್ ಫೆಲೋ. ಹೇಳಿ. ಫೋನ್ ತಗೋ ಅಂದ್ರೆ ಕೈ ಹಿಡ್ಕೊಂಡಿದ್ದೆ. ಅಯ್ಯೋ ಪಾಂಡೆ ಪಾಂಡೆ. ಹಲೋ ಮಿಸ್ಟರ್ ಪಾಂಡೆ. ನನ್ ಕೈ ಬಿಡ್ರಿ. ನನ್ ದೊಡ್ಡ ನೋಡಿ, ಸೊಸೆ ಏನ್ ಏನ್ ಮಾತಾಡ್ತಿದಾರೆ ಮಾತಾಡೋದೋ ಕೇಳ್ಕೊಳ್ಳಿ, ಗೊತ್ತಿಲ್ಲ. ಕೇಳ್ಕೊಳ್ಳಿ. ಈಗ ನೀವು ಮಾತಾಡ್ತಿರೋದು ಯಾವ್ದು ನನಗೆ ಕೇಳ್ಸಲ್ಲ. ಹಿಯರಿಂಗ್ ಪ್ರಾಬ್ಲಮ್ ಇದೆ. 2 ದಿನ ಆದ್ಮೇಲೆ ನಿಮ್ ಹತ್ರ ಮಾತಾಡ್ತೀನಿ. ಬಾಯ್ ಬಾಯ್ ಬಾಯ್. ಯಾರು ಮಾಮ್? ಏಯ್ ಏ ಹಾಸಿನಿ, ಏನ್ ಮಾತಾಡಿದ್ಯಾ ನೀನು? ಮೊಬೈಲ್ ರಿಂಗ್ ಆಗ್ತಿದ್ರು ಕೂಡ ಕೇಳಿಸ್ದಿರೋ ನಿಮಗೆ ನಾನ್ ಹೇಳೋದ್ರಿಂದ ನಿಮಗೆ ಅರ್ಥ ಆಗ್ಬಿಡತ್ತಾ ಹೇಗೆ? ಏನೋ ಹಾಗ್ ನೋಡ್ತಿದ್ಯಾ? ಕಣ್ಣಿಗ್ ಖಾರದ ಪುಡಿ ಹಾಕ್ಬಿಡ್ತೀನಿ ಗುರಾಯಿಸಿದ್ರೆ. ಮಾಮ್ ಏನ್ ಹೇಳ್ತಾ ಇದ್ದಾಳೆ ಮಾಮ್? ಅಯ್ಯೋ ಬೆಪ್ಪ, ನಿಮ್ಮ ಅಮ್ಮಂಗೆ ಹೇಗ್ ಕೇಳ್ಸುತ್ತೋ ಅವ್ರನ್ ಕೇಳ್ತಿದ್ಯಲ್ಲ. ನಾಲ್ಗೆನ ಈ ತರ ಮಡಚಿ ಕೈ ಮಡ್ಚಿ ಬೆನ್ ಮೇಲ್ ಗುದ್ದಿದ್ರೆ ಅಪ್ಪಚ್ಚಿ ಆಗೋಗ್ತೀರಾ. ಏಯ್ ನನ್ ಮಗನ್ ಬೈತಾ ಇದೀಯಾ? ಇಲ್ಲೂ ಮುದ್ದು ಅತ್ತೆ. ನಾಲ್ಗೆನ ಈ ತರ ಮಡ್ಚಿದಕ್ಕೆ ನೀವು ಅಪಾರ್ಥ ಮಾಡ್ಕೋತಿದ್ದೀರಾ ಅನ್ಸುತ್ತೆ. ಜಾಸ್ತಿ ಆಡಿದ್ರೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಏ ನಿನ್ಕೋ. ನೀನೇನಂತಿದ್ಯೋ ಅದ್ ನಮಗ್ ಕೇಳಿಸ್ದೇ ಇದ್ರು ಯಾಕ್ ಬಂದಿದ್ಯಾ ಅನ್ನೋದನ್ನಾದ್ರೂ ನಮಗ್ ಹೇಳ್ ಹೋಗು. ಓ ನೋ, ಹೇಳಿಲ್ಲ ಅಲ್ವಾ? ಲಲಿತಾ ದೇವಿ ಅತ್ತೆಯವರು ನಾಳೆ ಬೆಳಗ್ಗೆ ನಮ್ಮ ಮನೆಗ್ ಬರ್ತಿದ್ದಾರೆ. ಬಿ ಕೇರ್ಫುಲ್. ಏನೋ ಹೇಳಿ ಭುಜ ತಡ್ತಾ ಇದ್ದಾಳೆ ಮಾಮ್. ಅರ್ಥ ಆಗಿಲ್ಲ ಕಣೋ. ಎನ್ಕರೇಜ್ ಮಾಡ್ತಿದ್ದೀನಿ. ನಿಮಗ್ ಬೇರೆ ಕಿವಿ ಕೇಳ್ಸಲ್ಲ. ಹೇ ಹಾಸಿನಿ, ಅಯ್ಯೋ ಸ್ವಲ್ಪ ಜೋರಾಗೇಳು ಪ್ಲೀಸ್. ದೊಡ್ಡತ್ತೆ ಬರ್ತಿದ್ದಾರೆ ನಾಳೆ ನಾಳೆ. ಅಯ್ಯೋ ನಿನಗ್ ಹೇಗೋ ಹೇಳೋದು. ವಿಶಾಲ್ ಅವ್ರ ದೊಡ್ಡಮ್ಮ ನಾಳೆ ಮನೆಗೆ ಬರ್ತಿದ್ದಾರೆ. ಅರ್ಥ ಆಯ್ತಾ? ಕೇಳಿಸ್ತಾ? ಗೊತ್ತಾ? ಮಾಮ್ ಮಾಮ್ ಕಿವಿಗೆ ಹೊಡಿತಿದ್ಯಲ್ಲೇ, ಹೋಗಾಚೆ. ಅಯ್ಯಬ್ಬ, ಹೋಗ್ಲಿ ಬಿಡಿ. ಈ ನೆಪದಲ್ಲಾದ್ರೂ ನಿಮ್ಗೆ ಹೊಡಿ ಹೋಗಾಯ್ತಲ್ಲ. ಐ ಲವ್ ಯು ಬೇಬಿ. ಬಾಯ್. ತೆಗೆದು ಕಲ್ಲೆ ತಕ್ಬಿಡ್ಬೇಕು ನಿನ್ ಮೇಲೆ. ಹಿಂಸೆ ಕೊಡ್ತಾಳ ಕರ್ಮ. ಮಾಮ್. ಈ ಕಿವಿ ಬೇರೆ. ಅಯ್ಯೋ ಏನೇನೋ ಒಬ್ಬೊಬ್ಬರೇ ಸರಿ ಮಾತಾಡ್ಕೊತಾರೆ. ಹೋಗುತ್ತೋ ಏನು. ಎಂತ ಪರಿಸ್ಥಿತಿ ಬಂತಪ್ಪ ಅಮ್ಮ. ಏನ್ ತಗೊಂಡ್ ಹೋಗ್ತಿದ್ಯಾ ನೈನಿ? ಅವಳ ಮನೇಲಿ ಅವಳು ಏನ್ ಬೇಕಾದ್ರೂ ಮಾಡ್ಕೋತಾಳೆ, ನಿಂಗೆ ಯಾಕೆ? ಸೀರೆ ಚಿಕ್ಕಮ್ಮ. ಯಾವ ಸೀರೆ? ನೋಡಿದ್ರಾ? ನಾನ್ ಮಾತ್ರ ಅಲ್ಲ, ಡಮಕ ಕೂಡ ಈಗ ಪ್ರಶ್ನೆ ಮಾಡಿದ್ಲು. ಅವಳನ್ ಮಾತ್ರ ಏನು ಕೇಳಲ್ಲ ನೀವು. ಹಿತ್ಲ ಗಿಡ ಮದ್ದಲ್ಲ ಅಂತ ಗಾದೆನೇ ಇದೆಯಲ್ಲ ಚಿಕ್ಕಿ. ಅವಳು ಶಿವಭಕ್ತೆ. ನೀನೇನೇನೋ ಊಹೆ ಮಾಡ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ಬೇಡ. ಏನಾಯ್ತು? ಹರಿಕಥೆ ನಡೀತಿದೆ. ನಿಮ್ಗೆ ಯಾಕದೆಲ್ಲ? ಅದಕ್ಕೆ ಸುಮ್ಮನೆ ಇರಿ. ಯಾಕೆ ಸುಮ್ನೆ ಇರ್ಬೇಕು? ಕಿವಿ ಹತ್ರ ಚಿಟ್ಕೆ ಹೊಡೆದ್ರು ಕೇಳಿಸ್ತಿಲ್ಲ ಇವ್ರಿಗೆ.
ಮಾಮ್ ಇವಳು ನಮ್ಮ ಬಗ್ಗೆನೇನೋ ಹೇಳ್ತಾ ಇದ್ದಾಳೆ. ಹಾ ನಿಮ್ಮಮ್ಮ ಒಂದ್ ಬದ್ನೆಕಾಯಿ ನೀವ್ ಒಂದು ಮರಿ ಬಾಳೆಕಾಯಿ ಅಂತ ಹೇಳ್ತಿದ್ದೆ. ಏನ್ ಮಾಡ್ತೀರಿ ಇವಾಗ? ನನ್ ಕಿವಿಯಲ್ಲಿ ಕಾಟನ್ ಇದೆ, ಆದ್ರೆ ಇವಳು ಏನೇನೋ ಹೇಳ್ತಿದ್ದಾಳೆ ಕಣ. 1 ಮಿನಿಟ್. ಇವಾಗ ಕೇಳಿಸ್ತಿದ್ಯಾ ಅತ್ತೆ? ಏನ್ ಹೇಳ್ತಿದ್ಯಾ? ಮುಖಕ್ಕೆ ಹಾಕೊಂಡ್ ಹಾಗೆ ಗುದ್ದು ಬಿಡ್ತೀನಿ ಅಷ್ಟೇ. ಹತ್ತಿ ತೆಗೆದ್ರೆ ಏನೋ ಕೇಳ್ಸೋ ತರ ಬಿಲ್ಡಪ್ ಕೊಟ್ರು. ಮಾಮ್ ನೀನೇನೋ ಬೈತಾ ಇದೆಯಾ ಕಣೆ. ಹಾ ಓವರ್ ಆಗಿ ಆಡಿದ್ರೆ ಹಲ್ಲು ಮುರಿದ್ ಬಿಡ್ತೀನಿ, ಸುಮ್ನಿರ್ರಿ. ಅದಕ್ಕೆ ಚಾನ್ಸ್ ಸಿಕ್ಕಿದೆ ಅಂತ ನೀವು ಇಷ್ಟ ಬಂದಿದ್ದು ಮಾತಾಡ್ಬೋದು. ಒಂದು ವೇಳೆ ಟೈಮ್ ಸರಿ ಇಲ್ದಿದ್ರೆ ಪರಿಣಾಮ ಬೇರೆನೇ ಆಗ್ಬೋದು. ಆ, ಅದಕ್ಕೆ ರಿಲ್ಯಾಕ್ಸ್ ಅದಕ್ಕೆ ಏನು ಗೊತ್ತಿಲ್ಲದೆ ಹಾಲಿಗೆ ಬಂದಿರೋರ್ನ ಹಿಂಸೆ ಮಾಡಬೇಡಿ. ಇಟ್ಸ್ ಆಲ್ ರೈಟ್. ತಿಲೋತ್ತಮ್ಮ ಅಮ್ಮವ್ರೆ, ಆ ಸೀರೆ ನೋಡಿದ್ರಾ? ಇಷ್ಟು ಜನ ಗಂಟ್ಲರ್ಚ್ಕೊಂಡ್ರು ಅರ್ಥ ಆಗ್ತಾ ಇಲ್ಲ, ಇನ್ನು ನೀನ್ ಹೇಳಿದ್ರೆ ಅರ್ಥ ಆಗ್ಬಿಡತ್ತಾ? ಸೀರೆ ನೋಡಿ ಎಲ್ಲ ಅರ್ಥ ಮಾಡ್ಕೊಳ್ಳೋ ಅಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಹೆಣ್ಣು. ಎಲ್ಲಿತ್ತು ಆ ಸೀರೆ? ನಮ್ಮಕ್ಕ ಹೇಳಿದ್ದು ಸರಿನೇ. ಅತ್ತೆ ಕಿವಿ ಕೇಳಿಸ್ದೆ ಹೋದ್ರು ಸೀರೆ ಬಗ್ಗೆ ಕೇಳ್ತಾ ಇದ್ದಾರೆ, ನೋಡಿದ್ರಾ? ಅಲ್ಲ, ಈ ಸೀರೆ ನೈನಿದಲ್ವಲ್ಲ? ಕರೆಕ್ಟಾಗಿ ಹೇಳಿದ್ರು ಮಾಮ್, ಅದು ನಮ್ಮ ಅಮ್ಮನ ಸೀರೆ. ಇವಾಗ ಯಾಕೆ ಇದನ್ನ ಆಚೆ ತೆಗೆದ್ರಿ ಬಾವಾ? ಶುಕ್ಲ ಷಷ್ಠಿ ದಿನ ನಮ್ಮಮ್ಮ ಈ ಸೀರೆನ ಉಟ್ಕೊಂಡು ಹುತ್ತದ ಹತ್ರ ಹೋಗಿ ಹಾಲೆರಿತಿದ್ರು. ಈ ವಿಷಯ ಹೇಳಿದ್ದಕ್ಕೆ ದೇವ್ರ ಮನೇಲಿ ಸ್ವಲ್ಪ ಹೊತ್ತಿದ್ದನ್ನ ಇಟ್ಟು ಬಂದ್ರೆ ಒಳ್ಳೇದು ಅನ್ಕೊಂಡೆ. ಓ ಹಾಗಾ, ಒಳ್ಳೇದೇ ಬಿಡು. ನೈನಿ ವಾರ್ಡ್ರೋಬಲ್ಲಿಡು. ಇರು ನೈನಿ. ಆ ಸೀರೆ ಯಾಕೆ ತೆಗ್ದಿದ್ರ ಇವಾಗ? ಇದ್ರ ಕತೆ ಏನು ಅಂತ ಎಲ್ಲ ಪೂರ್ತಿ ವಿಷಯ ನಮಗ್ ಗೊತ್ತಾಗ್ಬೇಕು. ಎಲೆ ಅಡಿಕೆ ತಿಂದ್ಮೇಲೆ ಸುಣ್ಣ ಹಾಕಿದಾರೋ ಇಲ್ವೋ ಅಂತ ತೆಗೆದ್ ನೋಡೋ ತರ ಮಾತಾಡ್ತಿದ್ದಾರೆ ಇವರು. ಬ್ರೋ, ಅದು ಗಾಯತ್ರಿ ದೊಡ್ಡಮ್ಮನ ಸೀರೆ ಅಂತೆ. ಅವಾಗ್ಲೇ ಹೇಳಿದ್ರಲ್ಲ, ಮತ್ತೆ ಯಾಕೆ ಕೇಳ್ತಾ ಇದೀಯಾ? ಏಯ್ ಜೋರಾಗಿ ಹೇಳು. ಅಲ್ಲ, ನೀನ್ ಬಾಯಿ ಆಡ್ಸಿದ್ರೆ ನಮ್ಗೆಲ್ಲ ಅರ್ಥ ಆಗತ್ತೆ. ಅಬ್ಬಾ, ನಿನಗೆ ಕೇಳಿಸಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ದೊಡ್ಡತ್ತೆ ಸೀರೆವಲ್ಲ ಬಾವಾ? ಏನ್ ಹೇಳ್ತಾ ಇದ್ದೀರಾ? ನಾವು ಕೂತ್ಕೊಂಡು ಉಪಯೋಗ ಇಲ್ಲ ಕಣೋ. ಅವರು ನಮಗ ಅರ್ಥ ಆಗೋ ಹಾಗೆ ಮಾಡ್ಬೇಕು. ಉಸಿರು ಕಟ್ ಸತ್ತೋರ್ ತರ ಇದೆ ನಿನ್ ಎಕ್ಸ್ಪ್ರೆಷನ್. ಅರ್ಥ ಆಗೋ ತರ ನೀನಾದ್ರೂ ಸಿಗ್ನಲ್ ಮಾಡೇ ಹಾಸ್. ನಾನ್ ತೋರಿಸ್ತೀನಿ ನೋಡಿ ಇವಾಗ ಸಿನಿಮಾ. ಸೆರಗಿ ಯಾಕೆ ಸಿಗಿಸ್ಕೊಂಡೆ ಅಕ್ಕ? ಇವ್ರಿಗೆ ಸಿಂಪಲ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ ನೈನಿ. ತಿಲೋತ್ತಮ್ಮ ನೀನೇ ತಾನೆ ಗಾಯತ್ರಿ ಅತ್ತೆನ ಸಾಯಿಸಿದ್ದು? ಅಯ್ಯೋ, ಈ ಸೀರೆನೆ ಉಟ್ಕೊಂಡಿದ್ದೋರು ನೀನೇ ತಾನೆ ಸಾಯಿಸಿದ್ದು? ಅದಕ್ಕೆ ಸುಮ್ನಿರಿ, ಅದಕ್ಕೆ ಬಿಡಿ. ಹೇ ಹಾಸಿನಿ ಬಿಡ. ಬಿಡೆ. ಹಾಸಿನಮ್ಮ ಬಿಡಮ್ಮ. ಅರೆ ಅದಕ್ಕೆ ಬಿಟ್ಬಿಡಿ. ಅಯ್ಯೋ ಅಕ್ಕ, ಸೈಲೆನ್ಸ್, ಗಪ್ಚುಪ್. ಅಯ್ಯೋ ಹಾಸಿನಮ್ಮ. ಸಾಕು ಸಾಕು, ಅರ್ಥ
ಅರ್ಥ ಆಯ್ತು ನನಗೆ, ಅರ್ಥ ಆಯ್ತು, ಅರ್ಥ ಆಯ್ತು, ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಕಮಾನ್ ಟೆಲ್ ಮಿ ಹೇಳಿ. ಚೆನ್ನಾಗಿ ಅರ್ಥ ಆಯ್ತು. ಆ ಸೀರೆ ಉಟ್ಕೊಂಡು ಗಾಯತ್ರಿ ಅಕ್ಕ ಹುತ್ತಕ್ಕೆ ಹಾಲೆರಿತಿದ್ರು. ಹಾ, ವಾವ್, ಯು ಆರ್ ರಿಯಲಿ ಗ್ರೇಟ್ ಅದ್ಕೆ. ಥ್ಯಾಂಕ್ ಯು. ಅಕ್ಕ ಕೈ ಸನ್ನೆ ಮಾಡ್ತಾನೆ ಅರ್ಥ ಆಗುವಾಗ ಹೇಳಿದ್ಲು, ನೋಡಿದ್ರಾ? ಟ್ಯಾಲೆಂಟ್ ಬಗ್ಗೆ ಹಾಗಿರ್ಲಿ, ವಲ್ಲಭಾವನ ಅತ್ತೆನ ಹೊಡೆದ್ ಸಾಯಿಸ್ಬಿಡ್ತಾರೆ ಅಂತ ಅನ್ಕೊಂಡೆ. ಕೊನೆಗೂ ಅವ್ರಿಗೆ ಅರ್ಥ ಆಯ್ತು. ಅದೇ ಅಲ್ವಾ ಬೇಕಾಗಿದ್ದು ನಮ್ಗೆ. ನೀವೇನ್ ಮಾತಾಡ್ತಿದ್ದೀರೋ ಅದ್ ನನಗ್ ಬೇಕಾಗಿಲ್ಲ, ಆದ್ರೆ ಆ ಸೀರೆ ಮಾತ್ರ ನನಗ್ ಬೇಕು. ಈ ಸೀರೆ ಯಾಕತ್ತೆ? ಈ ಸೀರೆ ತಗೊಂಡ್ ಏನ್ ಮಾಡ್ತೀರಾ ಅಂತ ನೀನ್ ಕೇಳಬಹುದು, ಎಲ್ರೂ ಅನ್ಕೋಬಹುದು. ಆದ್ರೆ ಗಾಯತ್ರಿ ಅಕ್ಕ ಹುತ್ತದ ಹತ್ರ ಪೂಜೆ ಮಾಡೋವಾಗ ಉಟ್ಕೊಂಡಿದ್ದ ಈ ಸೀರೆ ಇವತ್ತು ನನ್ ಭುಜದ ಮೇಲಿದ್ರೆ ನನಗ್ ಸ್ವಲ್ಪ ಧೈರ್ಯ ಬಂದಂಗಾಗತ್ತೆ. ಆತ್ಮಸಂಕಲ್ಪ ಅಂತ ಅನ್ಕೊಳ್ಳಿ. ಉಡಲ್ಲ ಅಂದ್ಮೇಲೆ ಆ ಸೀರೆ ಇಟ್ಕೊಂಡ್ ಏನ್ ಉಪಯೋಗ ಆತೆ? ಏನೋ ಹೇಳ್ತಾ ಇದ್ದಾರೆ ಮಾಮ್. ಸೀರೆ ಕೊಡಲ್ಲ ಅಂತಿರ್ಬೋದೇನೋ, ಅಷ್ಟೇ ಅಲ್ವಾ? ಹಾಗನ್ಲಿಲ್ಲ ಕಣೋ, ಯಾಕೆ ಅಂತ ಕೇಳ್ತಿರೋದು. ಅಬ್ಬಾ, ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ, ನನಗ್ ಸೀರೆ ಬೇಕು ಅಂದಿದ್ದೀನಿ. ಕೊಡ್ತೀರಾ ಇಲ್ವಾ? ಇವ್ರ ಕಣ್ಣು ಬಿದ್ದಿದೆ ಅಂದ್ರೆ ಅಷ್ಟೇ, ಬಿಟ್ಕೊಡಲ್ಲ. ಯಜಮಾನ್ರೆ, ಏನ್ ಹೇಳ್ತೀರಾ? ಪರವಾಗಿಲ್ಲ ನೈನಿ, ನಾಳೆ ಬೆಳಗ್ಗೆ ತಗೊಂಡು ವಾರ್ಡ್ರೋಬಲ್ಲಿಡು. ಅಪ್ಪಾ, ಕೊಡ್ತೀರೋ ಇಲ್ವೋ? ಕೊಡ್ತೀನತ್ತೆ, ಇದನ್ನ ನಿಮ್ ಹೆಗಲ್ ಮೇಲೆ ಹೊತ್ತಿಸ್ತೀನಿ. ಚಳಿ ಆಗ್ತಿದೆ ಅಂತ ಅದನ್ನ ಹೊತ್ಕೊಂಡ್ಬಿಟ್ಟಿರ, ಹುಷಾರು. ಹೊತ್ತಿಗೆಗೂ ಸೀರೆಗೂ ವ್ಯತ್ಯಾಸ ಗೊತ್ತಿಲ್ಬೇಡಮ್ಮ. ನ್ಯಾಪ್ಕಿನ್ಗೂ ಟವೆಲ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲ ನನ್ ಗಂಡಂಗೆ. ಇಂಥ ಪ್ರಾಣಿಗಳು ಇರ್ತಾರೆ ಚಿಕ್ಕಪ್ಪ. ಓಹೋ, ಸೀರೆ ಕೇಳಿದ್ರ ಮಾಮ್? ನೀವು ಕೇಳಿದ್ರೆ ಯಾಕೆ ಕೊಡಲ್ಲ? ಅಷ್ಟಕ್ಕೂ ಆ ಸೀರೆ ಯಾರ್ದಂತೆ? ಬ್ರೋ, ನಿನ್ ಕಿವಿಗೊಂದು ನಮಸ್ಕಾರ. ಹೋಗಪ್ಪ, ಹೋಗು. ಅಯ್ಯ, ಕೇಳಿದ್ರೆ ಯಾಕೆ ಮಾಮ್ ಕಿರ್ಚ್ಕೋತಾರ ಇವ್ರು? ಬನ್ನಿ ಅಯ್ಯ ಮಾಮ್, ಬನ್ನಿ. ಓ ಮಾಮ್, ಬನ್ನಿ. ಹಿಂಗಾದ್ರೆ ಕಷ್ಟನೇ. ಡಮ್ಮೋ ಡಮ್ಮ, ನಿನ್ನ ಭಾವಚಿತ್ರನ ನೀನೇ ನೋಡ್ತಾ ನಿಂತಿದ್ಯಲ್ಲಮ್ಮ. ನೀರ್ ಚೆಲ್ಲೋಗಿದೆ. ಇನ್ನೊಂದ್ ಹೆಜ್ಜೆ ಮುಂದೆ ಇಟ್ಟಿದ್ರು ನಾನ್ ಬಿದ್ದೋಗ್ತಿದ್ನಲ್ಲ ಗಾಯತ್ರಮ್ಮ. ಅರ್ಥ ಆಯ್ತು. ಈ ನೀರನ್ನ ಚೆಲ್ಲಿರೋದು ನೀನೇ ಅನ್ಸತ್ತಲ್ವಾ? ಯಾಕೆ ಹೇಳು? ತಿಲೋತ್ತಮ್ಮ ಅವ್ರು ಬರ್ಲಿ ಅಂತ ತಾನೆ?
ಗಾಯತ್ರಿ ತನ್ನ ಕೆಲಸ ಮಾಡ್ತಿದ್ದಾಳೆ. ಪ್ರತಿಫಲ ಅವಳ ಶತ್ರು ಸಾವಲ್ವಾ? ಡಮ್ಮೋ ಡಮ್ಮ ಸಹಾಯ ಮಾಡಬೇಕು.